ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ನಮ್ಮ ದೇಶ ಕಂಡ ಅಪ್ರತಿಮ ಪ್ರಾಮಾಣಿಕ ಒಬ್ಬ ಮುಖ್ಯಮಂತ್ರಿಯ ಜೀವನ ಚರಿತ್ರೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆ ವ್ಯಕ್ತಿಯ ಹೆಸರು ಮಾಣಿಕ್ ಸರ್ಕಾರ್ ಅಂತ. ತುಂಬ ಜನ ಕೇಳಿರ್ಬೋದು, ಮಾಣಿಕ್ ಸರ್ಕಾರ್ ಅವರು ಒಬ್ಬ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಬಂದುಬಿಟ್ಟು 1949ರಲ್ಲಿ ಜನಿಸ್ತಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ತಾಯಿ ಬಂದುಬಿಟ್ಟು ಅಂಜಲಿ ಸರ್ಕಾರ್, ತಂದೆ ಬಂದುಬಿಟ್ಟು ಅಮೂಲ್ಯ ಸರ್ಕಾರ್ ಅಂತ. ಇವರೇನು ಫ್ಯಾಮಿಲಿಯಲ್ಲಿ ಯಾರೂ ಕೂಡ ರಾಜಕೀಯದಲ್ಲಿ ಇರಲ್ಲ. ಆದರೆ ಮಾಣಿಕ್ ಸರ್ಕಾರ್ ಅವರು ತಮ್ಮ ಡಿಗ್ರಿ ಓದುವಾಗ 19ನೇ ವರ್ಷದಲ್ಲಿ ಏನು ಮಾಡ್ತಾರಪ್ಪ ಅಂದರೆ CPI ಪಾರ್ಟಿಗೆ ಜಾಯ್ನ್ ಆಗ್ತಾರೆ. CPI ಅಂದರೆ ನಿಮ್ಗೆ ಗೊತ್ತಿರ್ಬೋದು, ದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ, ಮಾರ್ಕ್ಸಿಸ್ಟ್ ಈ ಪಕ್ಷಕ್ಕೆ ಮೆಂಬರ್ ಆಗಿ ಜಾಯ್ನ್ ಆಗ್ತಾರೆ. ತದನಂತರ ಕಾಲದಲ್ಲಿ ಸಕ್ರಿಯವಾಗಿ ಒಂದು ಪಕ್ಷದಲ್ಲಿ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ. ತದನಂತರ ಪಕ್ಷ ಕೂಡ ಇವರ ಕಾರ್ಯವನ್ನು ಗುರುತಿಸಿ ಇವರಿಗೆ MLA ಎಲೆಕ್ಷನಲ್ಲಿ ನಿಲ್ಲಲು ಒಂದು ಟಿಕೆಟ್ ಕೂಡ ಆಕಾಂಕ್ಷಿಯಾಗಿ ಘೋಷಿಸ್ತಾರೆ ಇವರ ಹೆಸರನ್ನು. ಸೊ ತಮ್ಮ ಮೊದಲ ಪ್ರಯತ್ನದಲ್ಲಿ ಇವರು ಕೂಡ ಏನು ಮಾಡ್ತಾರೆ, ಎಲೆಕ್ಷನಲ್ಲಿ ಗೆಲ್ತಾರೆ. ಎರಡನೇ ಎಲೆಕ್ಷನಲ್ಲಿ ಸೋಲ್ತಾರೆ. ನಂತರ ಸತತವಾಗಿ 3ನೇ ಎಲೆಕ್ಷನ್ನಲ್ಲಿ ಗೆದ್ದು ಆ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗ್ತಾರೆ. ಕೇವಲ ಒಂದು ಸಲ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಆಗಲ್ಲ, 4 ಸಲ ತ್ರಿಪುರಾ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಹಾಗೆ ಅವರಿಗೆ ಮದುವೆ ಕೂಡ ಆಗಿರುತ್ತೆ. ಆ ಹೆಂಡತಿ ಹೆಸರು ಬಂದುಬಿಟ್ಟು ಪಾಂಚಾಲಿ ಭಟ್ಟಾಚಾರ್ಯ ಅಂತ. ಇವರು ಒಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ, ಸರ್ಕಾರಿ ನೌಕರರಾಗಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು, ಏನಪ್ಪ ಅಂದರೆ ಒಂದು ಸಲ MLA ಆದರೆ 3 ತಲೆಮಾರಿಗಾಗುವಷ್ಟು ದುಡ್ಡನ್ನು ಮಾಡಿಡ್ತಾರೆ ಅಂತ ಒಂದು ಮಾತೇ ಇದೆ. ನಮ್ಮ ಭಾರತ ದೇಶದಲ್ಲಿ ನಾವು ನೋಡ್ಬೋದು, ಹಲವಾರು ಜನ ರಾಜಕಾರಣಿಗಳಿದ್ದಾರೆ. ಅದರಲ್ಲಿ ಪ್ರಾಮಾಣಿಕರು ಸಿಗೋದು ಬಹಳ ವಿರಳ. ಅಂಥವ್ರಲ್ಲಿ ನಾವು ನೋಡ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಮಹಾನ್ ವ್ಯಕ್ತಿತ್ವವುಳ್ಳ ಪ್ರಧಾನಮಂತ್ರಿಯನ್ನು ಕೂಡ ನೋಡ್ಬೋದು, ಅಷ್ಟೊಂದು ಪ್ರಾಮಾಣಿಕರಾಗಿದ್ದರು. ಅದೇ ರೀತಿ ನಾವು ಅದೇ ಸಾಲಿನಲ್ಲಿ ಮಾಣಿಕ್ ಸರ್ಕಾರ್ ಅವರನ್ನು ಕೂಡ ನಾವು ಗುರುತಿಸಬಹುದು. ಯಾಕಂದರೆ 20 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಆದರೂ ಕೂಡ ತಮಗೋಸ್ಕರ ಏನೂ ಮಾಡಿಕೊಂಡಿಲ್ಲ. ತಮಗೆ ಅದು ಮುಖ್ಯಮಂತ್ರಿ ಆಗಿರಬೇಕಾದಾಗ ಏನಾದರೂ ಒಂದು ಸಂಬಳ ಬರುತ್ತಲ್ಲ, ಆ ಸಂಬಳದಲ್ಲೇ ಪಕ್ಷಕ್ಕೆ ದೇಣಿಗೆ ನೀಡ್ತಾ ಇರ್ತಾರೆ. ತಮ್ಮ ಸಂಬಳದಿಂದ ಕೇವಲ ಒಂದು 5,000 ರೂಪಾಯಿ ತಮಗೆ ಬಳಸ್ಕೊತಿರ್ತಾರೆ. ಇಂತಹ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂದರೆ ಅದು ಮಾಣಿಕ್ ಸರ್ಕಾರ್. ವಿಚಿತ್ರ ಅಂದರೆ ಒಂದು ಗಮನಿಸ್ಬೋದು ನೀವು ಇಲ್ಲಿ, ಎಲ್ಲಿ ಮಕ್ಕಳಾದರೆ ತಮಗೆ ಆಸೆ ಹುಟ್ಟುತ್ತೆ, ಒಂದು ಆ ಕಾರಣಕ್ಕೋಸ್ಕರ ತಮ್ಮ ಮಕ್ಕಳಾಗುವುದನ್ನೇ ನಿಲ್ಲಿಸ್ಕೊಳ್ತಾರೆ. ಅಂದರೆ ತಮ್ಮ ಹೆಂಡತಿ ಕೂಡ ಅವರ ಒಂದು ಆಸೆಗೆ ಒಂದು ಜೀವ ತುಂಬ್ತಾರೆ. ಅಂದರೆ ಯಾವುದೇ ರೀತಿ ವಿರೋಧ ವ್ಯಕ್ತಪಡಿಸಲ್ಲ. ನೋಡಿ ಎಂತಹ ಸರಳ ವ್ಯಕ್ತಿತ್ವ. ಎಲ್ಲರಿಗೂ ಗೊತ್ತಿರುತ್ತೆ, ಮಕ್ಕಳಾದರೆ ಆಸೆ ಹುಟ್ಟುತ್ತೆ, ನಮ್ಮ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು. ಇವರು ಮಕ್ಕಳೇ ಮಾಡ್ಕೊಳ್ಳಲ್ಲ. ಅಂತಹ ಮಹಾನ್ ವ್ಯಕ್ತಿತ್ವ ಮಾಣಿಕ್ ಸರ್ಕಾರ್ ಅವ್ರದ್ದು. ಈ ಮಾಣಿಕ್ ಸರ್ಕಾರ್ ಅವರು 20 ವರ್ಷ ಮುಖ್ಯಮಂತ್ರಿ ಇದ್ದಾಗ ಒಂದು ತಮ್ಮ ಛಾಯೆಯನ್ನು ತ್ರಿಪುರಾ ರಾಜ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ. ಅಂದರೆ ತ್ರಿಪುರಾ ರಾಜ್ಯ ನಾವು ನೋಡ್ಬೋದು. ಇವಾಗ ನಾವು ಕೇರಳ ರಾಜ್ಯ ಇಡೀ ಲಿಟ್ರಸಿಯಲ್ಲಿ ದೇಶದಲ್ಲೇ ನಂಬರ್ 1 ಅಂತ ಕರಿತೀವಿ. ತ್ರಿಪುರಾ ಕೂಡ ಅದರಲ್ಲಿ ಕಡಿಮೆ ಅಲ್ಲ. ಒಳ್ಳೆಯ ಎಜುಕೇಷನ್ ಇದೆ. ಅದೇ ರೀತಿ ಪಾವರ್ಟಿ ಅಂದರೆ ಬಡತನ ಕೂಡ ಬಹಳ ಕಡಿಮೆ ಆಗಿದೆ. ಆ್ಯಕ್ಚುಲಿ ಅದು ಎಲ್ಲಿ ಬರುತ್ತೆ ಅಂದರೆ ಈಶಾನ್ಯ ರಾಜ್ಯದಲ್ಲಿ ಬರುತ್ತೆ ತ್ರಿಪುರಾ. ಆ ಈಶಾನ್ಯ ರಾಜ್ಯದಲ್ಲಿ ಬಹಳಷ್ಟು ಬೆಟ್ಟ ಗುಡ್ಡಗಳಿರುತ್ತೆ. ಅಲ್ಲಿ ಯಾವುದೇ ರೀತಿ ಒಂದು ಸಾಗಾಣಿಕೆಗೆ ಒಂದು ಸೌಲಭ್ಯ ಇರಲ್ಲ. ನಾವು ಅತಿ ಹೆಚ್ಚು ಕಂಪನಿಗಳನ್ನು ಕೂಡ ಅಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಅಲ್ಲಿ ಒಂದು ಒಳ್ಳೆಯ ಒಂದು ಡೆವಲಪ್ಮೆಂಟ್ಗೆ ಯಾರು ಸಹಕರಿಸಿದ್ದಾರೆ ಅಂದರೆ ಮಾಣಿಕ್ ಸರ್ಕಾರ್ ಅವರು. ಒಳ್ಳೆಯ ರೀತಿಯ ಒಂದು ಪಂಚಾಯತ್ ರಾಜ್ ಸಿಸ್ಟಮ್ ಇದೆ, ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್, ಒಂದು ಒಳ್ಳೆಯ ರೀತಿ ಗವರ್ನೆನ್ಸ್ ಇದೆ. ಆ ರೂರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಹಾಗೆ ಅಲ್ಲಿ ಒಂದು ಗುಡಿ ಕೈಗಾರಿಕೆ ಥರ ಭಾಳಷ್ಟು ಕೈಗಾರಿಕೆಗಳನ್ನು ಮಾಡಿ ಜನರಿಗೆ ಕೆಲಸ ಹಚ್ಚಿಕೊಟ್ಟಿದ್ದಾರೆ. ಈ ರೀತಿ ತಮ್ಮ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಯಾವುದೇ ಒಂದು ಕರಪ್ಷನ್ ಇಲ್ಲದೆ, ಯಾವುದೇ ಒಂದು ಭ್ರಷ್ಟ ಇಲ್ಲಹಾರದ ಒಂದು ವ್ಯಕ್ತಿತ್ವ ಯಾರ್ದಾದ್ರೆ ಅದು ಮಾಣಿಕ್ ಸರ್ಕಾರ್ ಅವರು. 2018ರಲ್ಲಿ ಈಗ ಉದಾಹರಣೆಗೆ ನಮಗೆಲ್ಲ ಗೊತ್ತಿರುತ್ತೆ, ಎಲೆಕ್ಷನ್ಗೆ ಕ್ಯಾಂಡಿಡೇಟ್ ಆಗಿ ನಾವು ಅನೌನ್ಸ್ ಮಾಡಿದಾಗ ಅಲ್ಲಿ ನಾವು ನಾಮಿನೇಷನ್ ಮಾಡುವಾಗ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂತ ಕೇಳ್ತಾರೆ, ನಮ್ಮ ಹತ್ರ ಎಷ್ಟು ಪ್ರಾಪರ್ಟಿ ಇದೆ. ಸೊ ಇವ್ರು ಘೋಷಿಸ್ಕೊಂಡದ್ದು ಕೇವಲ ಒಂದು 33 ಲಕ್ಷ. ಅಂದರೆ ನೋಡಿ, 20 ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ಕೇವಲ 33 ಲಕ್ಷ ತೋರಿಸ್ಕೊತಾರೆ. ಅದರಲ್ಲಿ ಅವರ ಅಕೌಂಟಲ್ಲಿ ಕೂಡ ಯಾವುದೇ ರೀತಿ ದುಡ್ಡು ಇರಲ್ಲ. ಕೇವಲ ಒಂದು 9,000 ಎಷ್ಟೋ ದುಡ್ಡು ಇರುತ್ತೆ. 2,400 ಇರುತ್ತೆ. ತಮ್ಮ ಪರ್ಸಲ್ಲಿ 1,000 ಇರುತ್ತೆ ಅಷ್ಟೇ. ನೋಡಿ, 2,000 1,000 ಇತ್ತೀಚಿನ ದಿನಗಳಲ್ಲಿ ನಾವು ಸ್ಕೂಲ್ ಹುಡುಗರ ಹತ್ರ ನೋಡ್ತಿರ್ತೀವಿ, ಅಷ್ಟೊಂದು ದುಡ್ಡೆಲ್ಲ. ಸೊ 20 ವರ್ಷ ಮುಖ್ಯಮಂತ್ರಿ ಆದರೂ ಕೂಡ ಕೇವಲ 1,000 2,000 ತಮ್ಮ ಅಕೌಂಟಲ್ಲಿರುತ್ತೆ. ಅಂದರೆ ಇದರಿಂದ ಗೊತ್ತಾಗುತ್ತೆ ಮಾಣಿಕ್ ಸರ್ಕಾರ್ ಒಬ್ಬ ಎಂತಹ ವ್ಯಕ್ತಿತ್ವದ ಮನುಷ್ಯ ಅಂತ. ಇಂಥ ರಾಜಕಾರಣಿಗಳು ಸಿಗುವುದು ಬಹಳ ವಿರಳ. ಸೊ ಹಾಗಾಗಿ ಇಂತಹ ವ್ಯಕ್ತಿತ್ವದ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿಯ ಒಂದು ಜೀವನ ಚರಿತ್ರೆ ಚಿಕ್ಕದಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಷ್ಟೇ.
ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.